ನೋಡ್ತಾ ಇದ್ದಾರೆ ಗಾಯ್ಸ್. ಇವಾಗ ನನ್ನ ಹತ್ರ 2649 ಕಾಯಿನ್ಸ್ ಇವೆ. ಈ ಕಾಯಿನ್ಸ್ನ ನಾನು ಹೇಗೆ ವಿತ್ಡ್ರಾಲ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ. ಇವಾಗ ನಾನು ಇದನ್ನು ವಿಡಿಯೋ ನೋಡ್ತಾನೆ ಅರ್ನ್ ಮಾಡಿರೋದು ಗಾಯ್ಸ್. ಇದು ಇವಾಗ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಇದನ್ನು ನೀವು ವಿತ್ಡ್ರಾಲ್ ಮಾಡ್ಕೊಳೋದು ಅಂತ. ಇವಾಗ ನಾನು ಅದ್ರ 2649 ಕಾಯಿನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ ನೋಡಿ ನಿಮಗೆ ರೀಡಿಂಗ್ ಕಾಯಿನ್ಸ್ ಅಂತ ಕಾಣಿಸ್ತಾ ಇದೆ. ಈ ರೀಡಿಂಗ್ ಕಾಯಿನ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇವಾಗ ಅಮೆಝಾನಿಂದ ನಾನು ಕ್ಲಿಕ್ ಮಾಡ್ಕೊತೀನಿ. ವೋಚರ್ ಅಂತ ಕಾಣಿಸ್ತಿದೆಯಲ್ಲ, ಕ್ಲೈಮ್ ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅಮೆಝಾನಿಂದ ನಾನು ತೊಗೊಳಕ್ಕೆ ನೋಡ್ತೀನಿ. ಇವಾಗ ನೋಡ್ತಿದ್ರೆ ಇಲ್ಲಿ ಸ್ಕ್ರಾಚ್ ಮಾಡಿ ಅಂತ ತೋರಿಸ್ತಾ ಇದೆ. ನಾನು ಸ್ಕ್ರಾಚ್ ಮಾಡ್ತೀನಿ. ಇಲ್ಲಿ ನಿಮಗೆ ಅಮೆಝಾನ್ ಕಾರ್ಡಿಂದು ಒಂದು ಕಾಪಿ ಬಂದಿರುತ್ತೆ. ಇದನ್ನು ಕಾಪಿ ಮಾಡ್ಕೋಬೇಕು. ನೀವು ಅಮೆಝಾನ್ಗೆ ಹೋಗಿ ಅಲ್ಲಿ ಗಿಫ್ಟ್ ವೋಚರ್ನಾಗಿ ಪಡ್ಕೋಬೋದು. ನಾನು ಇವಾಗ ತೋರಿಸ್ಕೊಡ್ತೀನಿ. ಅಮೆಝಾನ್ಗೆ ಹೋಗೋಣ ಫಸ್ಟು. ನೋಡಿ ಗೈಸ್, ನಾನು ಇವಾಗ ಅಮೆಝಾನ್ ಬಂದಿದ್ದೀನಿ. ಅಮೆಝಾನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಮೆಝಾನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಗಿಫ್ಟ್ ಕಾರ್ಡ್ ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗಿಫ್ಟ್ ಕಾರ್ಡ್ನ ಹಾಕೊತೀನಿ. ನಾನು ಇವಾಗ ಅಲ್ಲಿ ಏನು ಕಾಪಿ ಒಂದು ಲಿಂಕ್ ಬಂದಿತ್ತು ಅದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ತಾಯಿದ್ದೀನಿ. ನಾನು ಇವಾಗ ಎಂಟರ್ ಮಾಡ್ಕೊತೀನಿ. ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಗಿಫ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ, ನಿಮ್ಮ ಕಣ್ಣು ಮುಂದೆ ನನಗೆ ಒಂದು ಗಿಫ್ಟ್ ಕಾರ್ಡ್ ಸಿಕ್ತು. ಎಷ್ಟು ರೂಪಾಯಿದು? 10 ರೂಪೀಸ್ ಗಾಯ್ಸ್. 1300 ಕಾಯಿನ್ಸ್ ಕೊಟ್ಟರೆ ನಿಮಗೆ 10 ರೂಪೀಸ್ ಗಿಫ್ಟ್ ಕಾರ್ಡ್ ಸಿಗುತ್ತೆ. ನಾನು ಡೈರೆಕ್ಟಾಗಿ ತೋರಿಸ್ತಿದ್ದೀನಿ ನಿಮಗೆ. ವಿತ್ಡ್ರಾಲ್ ಅಮೌಂಟು 10 ರೂಪೀಸ್ ಬಂದಿದೆ. ಗಿಫ್ಟ್ ಕಾರ್ಡ್ ಆ್ಯಡ್ ಮಾಡಬೇಕು. ಇಷ್ಟೇ ಗಾಯ್ಸ್ ನೀವು ಮಾಡಬೇಕು. ಅದು ನಾನು ಇವಾಗ ಹೇಗೆ ಅರ್ನಿಂಗ್ ಮಾಡಬೇಕು ಅದರೊಳಗೆ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಷ್ಟ ಆಯಿತು ಅಂದರೆ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಗಾಯ್ಸ್, ನಾನು ಅಪ್ಲಿಕೇಶನ್ಗೆ ವಾಪಸ್ ಬಂದಿದ್ದೀನಿ. ಇಲ್ಲಿ ಅರ್ನಿಂಗ್ ಮಾಡೋದಂತೂ ಸಖತ್ ಈಸಿ ಗಾಯ್ಸ್. 100% ನೀವು ಹೇಳ್ತಿದ್ದೀನಿ, ಅರ್ನಿಂಗ್ ಮಾಡ್ತೀರಾ. ಫಸ್ಟ್ ಹೋಗಿ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಗಾಯ್ಸ್. ನೋಡಿ ಇಲ್ಲಿ ಒಂದು 4-5 ವೀಡಿಯೋ ಶೋ ಆಗ್ತದೆ. ನೀವು ಬೇಕಾದ್ರೆ ಸರ್ಚ್ ಮಾಡ್ಕೋಬೋದು ಗಾಯ್ಸ್. ಇಲ್ಲಿ ನೋಡಿ ಎಷ್ಟೊಂದು ವೀಡಿಯೋ ಇದೆ ಗಾಯ್ಸ್. ಇವನ್ನೆಲ್ಲ ನೀವು ನೋಡ್ತು ಅಂದರೆ 100% ನಿಮಗೆ ಕಾಯಿನ್ಸ್ ಬಂದು ಆ್ಯಡ್ ಆಗ್ತಿರುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ 9.28 ನಿಮಿಷದ ಒಂದು ವೀಡಿಯೋನ ಪ್ಲೇ ಮಾಡ್ತಿದ್ದೀನಿ. ಈ ವಿಡಿಯೋ ಫುಲ್ ನೋಡ್ತಾ ನಿಮಗೆ ಕಾಯಿನ್ಸ್ ಬಂದು ಆ್ಯಡ್ ಆಗ್ತಿರುತ್ತೆ. ಅದು ಬೇಡಪ್ಪ, ನಾವು ಕಮ್ಮಿ ವೀಡಿಯೋ ನೋಡಬೇಕು ಅಂದರೆ ಅದು ಕೂಡ ಸಿಗುತ್ತೆ ಗಾಯ್ಸ್. ಇಲ್ಲಿ ಮಸ್ತೊಂದು ವೀಡಿಯೋಗಳಿದ್ದಾವೆ. ನೀವು ಬೇಕಾದ್ರೆ ಶೋ ಮಾಡಿಕೊಂಡು ವೀಡಿಯೋನ ನೋಡಿಕೊಂಡು ಆರಾಮಾಗಿ ಅರ್ನಿಂಗ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಮಗೆ ಟೈಮಿಂಗ್ ಕೂಡ ತೋರಿಸ್ತಾ ಇರುತ್ತೆ. 4 ನಿಮಿಷದ ವೀಡಿಯೋ ಆಗಿರುತ್ತಿದ್ದು. ಇಲ್ಲಿ ಕಾಯಿನ್ಸ್ ಇಲ್ಲಿ ಬರುತ್ತೆ ಗಾಯ್ಸ್. ಇದು ತೋರಿಸ್ತೀನಿ ಒಂದು ನಿಮಿಷ. ನೋಡ್ತಿದ್ರೆ ಇಲ್ಲೊಂದು ಕಾಯಿನ್ಸ್ ಶೋ ಆಗ್ತಿದೆ. ಈ ಕಾಯಿನ್ಸ್ ನೀವು ಅಲ್ಲೇನ ಲೈನ್ ಮುಟ್ತು ಅಂದರೆ ನಿಮಗೆ ಅಮೌಂಟ್ ಬಂದು ಆ್ಯಡ್ ಆಗುತ್ತೆ. ಕಾಯಿನ್ಸ್ ಬಂದು ಆ್ಯಡ್ ಆಗುತ್ತೆ ಗಾಯ್ಸ್. ಅವಾಗ ನಿಮ್ಗೆ 1300 ಕಾಯಿನ್ಸ್ ಆಯಿತಾ, 10 ರೂಪೀಸ್ ರಿಸೀವ್ ಮಾಡ್ಕೊಳ್ಳಿ ಗಾಯ್ಸ್. ಜಾಸ್ತಿ ಕಷ್ಟನೇ ಇರಲ್ಲ ಗಾಯ್ಸ್. ವೀಡಿಯೋ ನೋಡಿ ಆರಾಮಾಗಿ ಅರ್ನಿಂಗ್ ಮಾಡ್ಕೋಬೋದು. ಇವಾಗ ನಿಮಗೆ ಕಾಯಿನ್ಸು ಈಸಿಯಾಗಿ ಆ್ಯಡ್ ಆಗಬೇಕು. ಅವಾಗ ನೀವೇನು ಮಾಡ್ತೀರಾ, ಫಾಲೋ ಮೇಲೆ ಕ್ಲಿಕ್ ಮಾಡಿ ಒಂದು ಕಾಯಿನ್ಸ್ ಆ್ಯಡ್ ಆಗುತ್ತೆ. ಲೈಕ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಕಾಯಿನ್ಸ್ ಆ್ಯಡ್ ಆಗುತ್ತೆ. ಇದೇ ಥರ ನೀವು ಪ್ರತಿಯೊಂದು ಚಾನಲ್ಗೆ ಹೋಗ್ತಾ ಆರಾಮಾಗಿ ನೀವು ಕಾಯಿನ್ಸ್ನ ಮಾಡ್ಕೋಬೋದು ಗಾಯ್ಸ್. ಒಂದು 1000 ಕಾಯಿನ್ಸ್ ಈಸಿಯಾಗಿ ಅರ್ನಿಂಗ್ ಮಾಡ್ಕೋಬೋದು ಗಾಯ್ಸ್, ಫಾಲೋ ಮಾಡೋದ್ರ ಮುಖಾಂತರ. ನೋಡಿ ಇವಾಗ 42 ಸೆಕೆಂಡ್ ಆಯಿತು. ಒಂದು 45ನೇ ಸೆಕೆಂಡ್ ನನಗೆ ಕಾಯಿನ್ಸ್ ಬಂದು ಆ್ಯಡ್ ಆಗುತ್ತೆ. ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಿ. ಇವಾಗ ನನಗೆ ಕಾಯಿನ್ಸ್ ಆ್ಯಡ್ ಆಗುತ್ತೆ. ಇವಾಗ ನೋಡ್ತಾ ಇದ್ದಾರೆ 2 ಕಾಯಿನ್ಸ್ ಬಂತು. ಇಷ್ಟೇ ಗಾಯ್ಸ್ ನೀವು ಮಾಡ್ಬೇಕಾದ್ರೆ ಸಿಂಪಲಾಗಿ ಅಮೌಂಟ್ ಅಂತೂ ಬರ್ತಾನೆ ಹೋಗ್ತಿರುತ್ತೆ. ನೀವು ಒಂದು ಫಿಲಮ್ ನೋಡಬೇಕಾಗುತ್ತೆ. ಫಿಲಮ್ ಒಂದು 30 ಮಿನಿಟ್ಸ್ ನೋಡಿದ್ರೆ ನಿಮಗೆ 1000 ಕಾಯಿನ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವು ಲೆವೆಲ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಗಾಯ್ಸ್. ಇಲ್ಲಿ ಸಿಂಪಲಾಗೆ ನಾನಿವಾಗ ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಲೆವೆಲ್ ಕಾಣಿಸ್ತಾ ಇದೆ. ನಾನು ಫಸ್ಟ್ನೇ ಲೆವೆಲ್ ಅಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಗಾಯ್ಸ್. ನಿಮಗೆ ತೋರಿಸ್ತೀನಿ. ಫಸ್ಟ್ನೇ ಲೆವೆಲ್ ಮುಗಿಸಿದ್ದೀನಿ. ಲೆವೆಲ್ 2 ಬಂದಿದ್ದೀನಿ ನಾನು ನಾಳೆ. ಫಸ್ಟ್ನೇ ಲೆವೆಲಲ್ಲಿ ನೀವು ಒಂದು 10 ವೀಡಿಯೋಸ್ ನೋಡಿದ್ರೆ ಗಾಯ್ಸ್ ಲೆವೆಲ್ 1 ಮುಗಿದೋಗುತ್ತೆ. ನೀವು ಲೆವೆಲ್ 2 ಬಂದರೆ ನಿಮಗೆ ಒಂದು ಫಿಲಮ್ ನೋಡ್ಬೋದು ಗಾಯ್ಸ್. ನೀವು ಲೆವೆಲ್ 2 ಬಂತು ಅಂದರೆ ಫಿಲಮ್ ನೋಡ್ಬೋದು. ಆ ಮೂವಿ ನೋಡ್ತು ನಿಮಗೆ 30 ಮಿನಿಟ್ಸ್ ಮೂವಿ ನೋಡಿ 100% ನಿಮಗೆ 1000 ಕಾಯಿನ್ಸ್ ಆ್ಯಡ್ ಆಗುತ್ತೆ. ಇಷ್ಟೇ ಗಾಯ್ಸ್ ನೀವು ಮಾಡ್ಬೇಕಾದ್ರೆ. ನೋಡ್ತಾ ಇದ್ದೀರಾ, ಇಲ್ಲಿ ತೋರಿಸ್ತಾ ಇದ್ದಾರೆ 30 ಮಿನಿಟ್ಸ್ 1000 ಕಾಯಿನ್ಸ್. ಅದು ಲೆವೆಲ್ 2ಗೆ ಗಾಯ್ಸ್. ಲೆವೆಲ್ 1ಗೆ ಒಂದು 5 ವೀಡಿಯೋ ಒಂದು 10 ವೀಡಿಯೋ ನೋಡಬೇಕಾಗುತ್ತೆ. ನೀವು 6 ಅವರ್ಸ್ ನೋಡ್ತಾ ಲೆವೆಲ್ 3ಗೆ 2000 ಕಾಯಿನ್ಸ್ ಈ ಥರ ಆಡಾಗ್ತಿರುತ್ತೆ ಗಾಯ್ಸ್. ನಾವು ಒಂದು ಏನಿಲ್ಲ ಅಂದರೂ ನಿಮ್ಮ ಲೆವೆಲ್ 1 ಮುಗಿಸ್ತು ಅಂದರೆ ನಿಮಗೆ 30 ಮಿನಿಟ್ಸ್ ಒಳಗೆ ಲೆವೆಲ್ 2 ಬಂತು ಅಂದರೆ 30 ಮಿನಿಟ್ಸ್ ಒಳಗೆ ನೀವು 10 ರೂಪೀಸ್ ಮಾಡ್ಕೋಬೋದು. ಇದೇ ಥರ ದಿನ ಎಲ್ಲ ಕುತ್ಕೊಂಡು ಮಾಡ್ತಾರೆ ನಿಮಗೆ ಡೈಲಿ ಏನಿಲ್ಲ ಅಂದರೂ ಪಾಕೆಟ್ ಮನಿಗೆ ಆಗೋಷ್ಟು ಅಮೌಂಟ್ ಖಂಡಿತ ಆಗುತ್ತೆ. ಈ ಥರ ಗಾಯ್ಸ್ ನೀವು ಆರಾಮಾಗಿ ಮಾಡ್ಕೋಬೋದು. ಇವಾಗ ವಿತ್ಡ್ರಾಲ್ ಹೇಗೆ ತೊಗೊಳ್ಳೋದು ತಿಳಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಕಾಯಿನ್ಸ್ ಕಾಣಿಸ್ತಾ ಇದೆ 1356 ಅಂತ ಕಾಣಿಸ್ತಾ ಇದೆ. ಈ 1356 ಮೇಲೆ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು ಇವಾಗ. ನೋಡ್ತಾ ಇದ್ದಾರೆ, ಇಲ್ಲಿ ನಿಮಗೆ 1356 ರೀಡೀಮ್ ಕಾಯಿನ್ಸ್ ಅಂತ ಕಾಣಿಸ್ತಾ ಇದೆ. ಇವಾಗ ನೀವು ರೀಡೀಮ್ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ನಿಮಗೆ ಇಲ್ಲಿ ಕ್ಲೈಮ್ ನೋ ಅಂತ ಕಾಣಿಸ್ತಾ ಇದೆ. ಇದು ಬೇಡ ಗಾಯ್ಸ್. ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಂಟ್ರಿ ಫೀಸ್ ಅಂತ 1300 ಕಾಯಿನ್ಸು. ನಿಮಗೆ ಕ್ಲೈಮ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಮೆಝಾನ್ ವೋಚರಾಗೂ ನೀವು ತೊಗೋಬೋದು. ಅಂದರೆ ಗಿಫ್ಟ್ ಕಾರ್ಡ್ ಸಿಗುತ್ತೆ. ಆ ಗಿಫ್ಟ್ ಕಾರ್ಡ್ನ ನೀವು ಅಲ್ಲೇ ಸ್ಟಾರ್ಟಿಂಗಲ್ಲೇ ನಿಮಗೆ ರಿವಾರ್ಡ್ನ ತೋರಿಸಿದ್ದೀನಿ ಯಾವ ಥರ ನೀವು ಮಾಡ್ಕೋಬೇಕು ಅಂತ. ಅಲ್ಲೇ ವಿತ್ಡ್ರಾಲ್ ಮಾಡಿ ತೋರಿಸಿರ್ತೀನಿ. ಇವಾಗ ಕ್ಲೈಮ್ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. 1300 ಕಾಯಿನ್ಸ್ನ ನೋಡಿ ಇಲ್ಲಿ ಕ್ಯಾಶ್ ಔಟ್ ಅಂತ ಕಾಣಿಸ್ತಾ ಇದೆ. 24 ಅವರ್ಸ್ನಲ್ಲಿ ನಿಮಗೆ ಅಮೌಂಟು ಏನೋ ಬ್ಯಾಂಕ್ ಅಕೌಂಟಿಗೆ ಬಂದು ರಿಸೀವ್ ಆಗುತ್ತೆ. ಇವಾಗ ಕ್ಯಾಶ್ ಔಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ತಾ ಇದ್ದಾರೆ ನನಗೆ. ನೋಡ್ತಾ ಇದ್ದಾರೆ ಇವಾಗ ನನ್ನದು ಬ್ಯಾಲೆನ್ಸು 56 ಆಯಿತು. ಅಂದರೆ 1300 ಕಾಯಿನ್ಸು ಏನಾಯಿತು, ಖಾಲಿ ಆಯಿತು. ಇವಾಗ ನಿಮಗೆ ಬ್ಯಾಂಕ್ ಅಕೌಂಟ್ ಎಲ್ಲಿ ಆ್ಯಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ 3 ಲೈನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
3 ಲೈನ್ ಕಾಣಿಸ್ತಾ ಇದೆಯಲ್ಲ ಗೈಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಒಂದು ವ್ಯಾಲೆಟ್ ಆಪ್ಷನ್ ಬರುತ್ತೆ. ಇಲ್ಲಿ ವ್ಯಾಲೆಟ್ ಆಪ್ಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯಾಲೆಟ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಗೈಸ್. ಇಲ್ಲಿ ನೀವು ಆ್ಯಡ್ ಮನಿ ಮತ್ತು ಟ್ರೇಡ್ ಫಂಡ್ ಕಾರ್ಡ್ಸ್ ಅಂತ ಇದೆ, ವಿತ್ಡ್ರಾ ಮನಿ ಅಂತ ಇದೆ. ಇವಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಈ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಂಡೆ ನಿಮಗೆ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ ನಾನು ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಬ್ಯಾಂಕ್ ಅಕೌಂಟ್ನ ಮಾಡ್ಕೋಬೋದು. ಇವಾಗ ನೋಡ್ತಿದ್ದೀರಾ, ನಾನು ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ IFSC ಹಾಕಿ ಮತ್ತು ಅಕೌಂಟ್ ನೇಮ್ ಹಾಕಿ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಆಗೋಗುತ್ತೆ ಗೈಸ್. ಅದಕ್ಕಿಂತ ಮುಂಚೆ ನೀವು ಕಾಯಿನ್ಸ್ನ ಅರ್ನಿಂಗ್ ಮಾಡ್ಕೋಬೇಕಾಗುತ್ತೆ. ಕಾಯಿನ್ಸ್ ಅರ್ನಿಂಗ್ ಮಾಡ್ಕೊಂಡು ತುಂಬಾ ಈಸಿ ಗೈಸ್. ನಾನು ಆಲೇ ನಿಮಗೆ ಅಮೆಝಾನ್ ವೋಚರ್ನ ಏನೋ ಪಡ್ಕೊಂಡು ತೋರಿಸಿದ್ದೀನಿ. 100% ನಿಮಗೆ ಅರ್ನಿಂಗ್ ಆಗುತ್ತೆ ಗೈಸ್. ನೀವೇನ ರೆಫರ್ ಆ್ಯಂಡ್ ಅರ್ನ್ ಮಾಡ್ತೀರಾ, ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡ್ತೀರ ಗೈಸ್. ಇದ್ರೊಳಗೆ ಸಿಂಪಲಾಗಿ ನೀವು ರೆಫರ್ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾವು ನೋಡ್ತಾ ಇದ್ದೀರಾ, ಪರ್ ರೆಫರ್ಗೆ ನಿಮಗೆ 10 ರೂಪೀಸ್ ಕೊಡ್ತಾ ಇದ್ದಾರೆ. ನೀವು ಯಾವ್ದಾನ ಇಬ್ಬರು ಮೊಬೈಲ್ ತೊಗೊಳ್ಳಿ ಗೈಸ್, ನಿಮ್ಮ ಮನೇಲಿ ಯಾರ್ದಾನ ಇಬ್ಬರು ಮೊಬೈಲ್ ತೊಗೊಳ್ಳಿ. ನಾನು ಅಕೌಂಟ್ ಕ್ರಿಯೇಟ್ ಮಾಡ್ತೀನೋ ಅದೇ ಥರ ನೀವು ಅಕೌಂಟ್ ಕ್ರಿಯೇಟ್ ಮಾಡಿಸಿ 25 ಕಾಯಿನ್ಸ್ ಅರ್ನ್ ಮಾಡಿ ಗೈಸ್. ಸಾಕು ನಿಮಗೆ 10 ರೂಪೀಸ್ ಬಂದು ಅಂದರೆ ನಿಮ್ಮ ಯಾರಿಗೆ ಶೇರ್ ಮಾಡಿರ್ತೀರೋ ಅವ್ರು ಬಂದು 25 ಕಾಯಿನ್ಸ್ ಇದರೊಳಗೆ ಅರ್ನಿಂಗ್ ಮಾಡ್ತು ಅಂದರೆ ನಿಮಗೆ ಬಂದು 10 ರೂಪೀಸ್ ಇನ್ಸ್ಟೆಂಟ್ಲಿ ಒಂದು 2 ಅವರ್ಸ್ ಆದಮೇಲೆ ನಿಮಗೆ ಅಮೌಂಟ್ ಬಂದು ರಿಸೀವ್ ಆಗುತ್ತೆ. ಆ ಅಮೌಂಟ್ನ ನಾನು ಹೇಗೆ ಫಸ್ಟ್ ನಿಮಗೆ ಅಮೆಝಾನ್ ವೋಚರಾಗಿ ವಿತ್ಡ್ರಾ ತೊಗೊಂಡು ಅದೇ ಥರ ನೀವು ಅಮೆಝಾನ್ಗೆ ಹೋಗಿ ಆ್ಯಡ್ ಗಿಫ್ಟ್ ಕಾರ್ಡ್ ಅಂತ ಇರುತ್ತಲ್ಲ, ಅದನ್ನು ಒತ್ತಿದ್ರೆ ಸಾಕು ನಿಮಗೆ ಏನಿದು ಅಮೌಂಟ್ ಬಂದು ರಿಸೀವ್ ಆಗುತ್ತೆ. ಆವಾಗ ನೀವು ರೀಚಾರ್ಜ್ ಬೇಕಾದ್ರೆ ಮಾಡ್ಕೋಬೋದು, ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಗೈಸ್. ಅಮೆಝಾನ್ ಒಳಗೆ ಬೇಕಾದ್ರೆ ಅದನ್ನು ನೀವು ಬ್ಯಾಂಕ್ ಅಕೌಂಟ್ಗೂ ವಿತ್ಡ್ರಾ ತೊಗೋಬೋದು. ಇಷ್ಟಿದೆ ನೋಡಿ ಗೈಸ್. ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡ್ತೀರ ಅಂದ್ರೆ ಬೆಸ್ಟ್ ಆಗಿದೆ, ಮತ್ತು ವೀಡಿಯೋ ನೋಡಿ ಮಾಡ್ತೀರ ಅಂದರೆ ಅದಕ್ಕೂ ಬೆಸ್ಟ್ ಆಗಿದೆ ಗೈಸ್. ನಾನು ಒನ್ ಆಫ್ ದ ಬೆಸ್ಟ್ ನೋಡಿದ್ದು ವೀಡಿಯೋ ಅರ್ನ್ ಮಾಡೋದ್ರಲ್ಲಿ ಅಂತ ಈ ಆ್ಯಪೇ ಗೈಸ್. ನೋಡಿ ಗೈಸ್, ಜಾಸ್ತಿ ತಲೆ ಕೆಡ್ಸ್ಕೊಂಡಾಗ ನೀವು ಅಪ್ಲಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೀವೇ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಗೈಸ್. 100% ಹೇಳ್ತೀರಾ ಅಪ್ಲಿಕೇಶನ್ ಚೆನ್ನಾಗಿದೆ ಮತ್ತು ವಿತ್ಡ್ರಾಲ್ ಕೊಡ್ತಿದೆ ಅಂತ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ ಗೈಸ್.